ಹಲಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ಇವತ್ತು ಹೇಳ್ತೇನೆ. ಒಂದು ಸಣ್ಣ ಸೈಜಿನ ಹಲಸಿನಕಾಯಿನ ಕೊಯ್ದಿಟ್ಕೊಂಡು ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ಸಣ್ಣ ಸಣ್ಣ ಚೂರಾಗಿ ಕಟ್ ಮಾಡಬೇಕು. ಆ ಕಟ್ ಮಾಡಿದ್ದನ್ನು ಒಂದು ಕಡೆ ಇಟ್ಕೊಳ್ಬೇಕು. ಅದಕ್ಕೆ ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಹಾಕಿ ಅದನ್ನು ಕುಕ್ಕರ್ನಲ್ಲಿ ಒಂದು ವಿಷಲ್ ಹೊಡೆಸಬೇಕು. ಆನಂತರ ವಿಷಲ್ ಹೊಡೆಸಿದ್ದಕ್ಕೆ ಸಪ್ರೇಟಾಗಿ ಒಂದು ಸಣ್ಣ ಲೋಟದಲ್ಲಿ 2-3 ಲೋಟಷ್ಟು ಬೇಳೆಯನ್ನು ಅದನ್ನು ನೀರು ಹಾಕಿ ಕುಕ್ಕರ್ನಲ್ಲಿ ಒಂದು ವಿಷಲ್ ಹೊಡೆಸಬೇಕು. ಇದನ್ನು ಎರಡೂ ಮಿಶ್ರಣ ಮಾಡಿ ಅದನ್ನು ಬೇಯಿಸಲಿಕ್ಕಿಡಬೇಕು. ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಮೆಣಸು, ಸಾಸಿವೆ ಎಲ್ಲ ಹಾಕಿ ಒಂದು ಒಗ್ಗರಣೆನ ಕಾಯಿಸಿಟ್ಕೊಳ್ಬೇಕು. ಅದೇ ರೀತಿ ಒಣಮೆಣಸು, ಕೊತ್ತಂಬರಿ ಹಾಕಿ ಸ್ವಲ್ಪ ಕಾಯಿ ಹಾಕಿ ಒಂದು ಮಸಾಲೆಯನ್ನು ರೆಡಿ ಮಾಡಿಟ್ಕೊಳ್ಬೇಕು. ಈ ರೆಡಿ ಮಾಡಿದಂಥ ಮಸಾಲೆಗೆ ಈ ಒಗ್ಗರಣೆಯನ್ನು ಹಾಕಿ ಮತ್ತು ಈ ಬೇಯಿಸಿಟ್ಟಂಥ ಹಲಸಿನಕಾಯಿ ಹಾಕಿ ಚೆನ್ನಾಗಿ ಕುದಿಸಬೇಕು. ನಿಮಗೆ ಇಮಿಡಿಯೇಟಾಗಿ ದೋಸೆ ತಿನ್ನಲಿಕ್ಕೆ, ಅನ್ನದ ಊಟಕ್ಕೆ ಒಂದು ಹಲಸಿನಕಾಯಿ ಪಲ್ಯ ರೆಡಿ ಆಗ್ತದೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಾಗ್ತದೆ. ಅದನ್ನು ಸ್ವಲ್ಪ ದಪ್ಪದಾಗಿ ಮಾಡಿದರೆ ಪಲ್ಯದ ಥರ ಉಪಯೋಗಿಸ್ಲಿಕ್ಕೆ ಬರ್ತದೆ. ಇದು ಮಲೆನಾಡು ಭಾಗದಲ್ಲಿ ಹಲಸಿನಕಾಯಿ ಸೀಸನ್ನಲ್ಲೇ